ರೆಮಲ್ಗೆ ಮೋಸ ಮಾಡಿದ ರಕ್ಷಕ್ ಬುಲೆಟ್. ಹೌದು, ರಕ್ಷಕ್ ಬುಲೆಟ್ ಅವರು ರೆಮಲ್ಗೆ ಮೋಸ ಮಾಡಿದ್ರೆ ಅಂದ್ರೆ ನೀವು ನಂಬ್ತೀರಾ? ನಂಬಲೇಬೇಕು. ಯಾಕಪ್ಪ ಅಂದ್ರೆ ಈ ವಿಡಿಯೋ ಕೊನೆ ತನಕ ನೋಡಿ, ಎದಕ್ಕೋಸ್ಕರ ಮೋಸ ಮಾಡಿದ್ರು, ಮತ್ತೆ ಯಾವಾಗ ಮೋಸ ಮಾಡಿದ್ರು, ಮತ್ತೆ ಯಾವ ಕಾರಣಕ್ಕೆ ಮೋಸ ಮಾಡಿದ್ರು ಅಂತೇಳಿ ಈ ವಿಡಿಯೋದಲ್ಲಿ ತಿಳಿಯುತ್ತೆ. ಅದಕ್ಕೋಸ್ಕರ ಎಲ್ಲರೂ ವಿಡಿಯೋನ ಕೊನೆ ತನಕ ನೋಡಿ. ಯಾಕಪ್ಪ ಅಂದ್ರೆ ಈ ವಿಡಿಯೋದಲ್ಲಿ ರಕ್ಷಕ್ ಬುಲೆಟ್ ಅಂಡ್ ರೆಮಲ್ ಅವರ ನಡುವೆ ಇರುವಂತಹ ಒಂದು ಬಿಗ್ ಸೀಕ್ರೆಟ್, ಅಂದ್ರೆ ರಕ್ಷಕ್ ಬುಲೆಟ್ ಅವರು ರೆಮಲ್ಗೆ ಮಾಡಿದಂತ ಮೋಸದ ಬಗ್ಗೆ ತಿಳಿಸ್ಕೊಡ್ತೇನಂತೆ. ಸೊ ಅದಕ್ಕೂ ಮುಂಚೆ ವೆಲ್ಕಮ್ ಬ್ಯಾಕ್ ಟು ಕನ್ನಡ ರಿಯಲ್ ಲೈಫ್ ಯೂಟ್ಯೂಬ್ ಚಾನಲ್ಗೆ. ಸೊ ನೀವು ಇನ್ನು ಈ ವಿಡಿಯೋಗೆ ಲೈಕ್ ಹಾಕಿಲ್ಲ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದ್ರೆ ದಯವಿಟ್ಟು ವಿಡಿಯೋಗೆ ಲೈಕ್ ಕೊಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಹಾಗಾದ್ರೆ ಬನ್ನಿ, ಯಾಕೆ ವಿಡಿಯೋನ ಲೇಟ್ ಮಾಡೋಣ, ವಿಡಿಯೋನ ಸ್ಟಾರ್ಟ್ ಮಾಡಿ ರಕ್ಷಕ್ ಬುಲೆಟ್ ಮತ್ತೆ ರೆಮಲ್ ಅವರ ನಡುವೆ ಇರುವಂತಹ ಸೀಕ್ರೆಟ್ ನ ರಿವೀಲ್ ಮಾಡೋಣ. ಸೊ ನಿಮ್ಗೆಲ್ಲರಿಗೂ ಗೊತ್ತಲ್ಲ, ರಕ್ಷಕ್ ಬುಲೆಟ್ ಮತ್ತೆ ರೆಮಲ್ ಅವರು ಭರ್ಜರಿ ಬ್ಯಾಚುಲರ್ಸ್ ಅಲ್ಲಿ ತುಂಬಾನೇ ಗ್ರೇಟ್ ಅಂಡ್ ತುಂಬಾನೇ ಕ್ಯೂಟ್ ಆಗಿ ಮತ್ತೆ ಟ್ಯಾಲೆಂಟ್ ಇಂದ ಎಲ್ಲ ಟಾಸ್ಕ್ ಗಳನ್ನ ಆಡ್ತಿದ್ರು. ಮತ್ತೆ ಭರ್ಜರಿ ಬ್ಯಾಚುಲರ್ ಸೀಸನ್ 2 ನಲ್ಲಿ ಫಸ್ಟ್ ರನ್ನರ್ ಅಪ್ ಆದ್ರು. ಸೊ ಫಸ್ಟ್ ರನ್ನರ್ ಅಪ್ ಅಲ್ಲಿ ರಕ್ಷಕ್ ಬುಲೆಟ್ ಅವರಿಗೆ ಪರ್ಸನಲ್ ಆಗಿ 10 ಲಕ್ಷ ರೂಪಾಯಿ ಬಂದಿರುತ್ತೆ. ಸೊ ಅದರಲ್ಲಿ ರಕ್ಷಕ್ ಬುಲೆಟ್ ಅವರು ನಾನು ಇದನ್ನ 50% ರೆಮಲ್ ಕೂಡ ಶೇರ್ ಮಾಡ್ತೀನಿ ಅಂತ ಅಂದಿದ್ರು. ಸೊ ಇವಾಗ ಬಂದ್ಬಿಟ್ಟು ರೆಮಲ್ ಅವರು ರಕ್ಷಕ್ ಬುಲೆಟ್ ಗೆ ನನಗೂ 50% ಶೇರ್ ಕೊಡ್ತೀನಿ ಅಂದ್ರಲ್ಲ, ಕೊಡಿ ಅಂತ ಕೇಳಿದಾಗ ರಕ್ಷಕ್ ಬುಲೆಟ್ ಅವರು ಇದು ಓನ್ ಆಗಿ ನನಗೆ ಅಂತ ಪ್ರೈಸ್ ಕೊಟ್ಟಿರೋದು, ಸೊ ಇದನ್ನ ನಾನು ಇಟ್ಕೊಂತೀನಿ, ನೀನು ಕೊಡಲ್ಲ ಅಂತ ಹೇಳಿದ್ರು. ಸೊ ಆ ಕಾರಣಕ್ಕೆ ರೆಮಲ್ ಅವರು ರಕ್ಷಕ್ ಬುಲೆಟ್ ನನಗೆ ಮೋಸ ಮಾಡಿದಾನೆ ಅಂತ ಹೇಳಿ ಒಂದು ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ರಕ್ಷಕ್ ಬುಲೆಟ್ ಇವಾಗ ನ್ಯೂಸ್ ನಲ್ಲಿ ಬಂದ್ಬಿಟ್ಟು ಎಲ್ಲ ಹೇಳ್ತಾ ಇದ್ದಾರೆ. ಸೊ ಅದು ನ್ಯೂಸ್ ಇನ್ನು ಹೊರಗಡೆ ವೈರಲ್ ಆಗಿಲ್ಲ ಅಂತ ಅನ್ಕೊಂತೀನಿ. ಸೊ ಹೊರಗಡೆ ವೈರಲ್ ಆಗಿಂದ ನಿಮ್ಗೆಲ್ಲ ಕಂಡು ಬರುತ್ತೆ. ಸೊ ರಕ್ಷಕ್ ಬುಲೆಟ್ ಅವರು ನಾನು ಪರ್ಸನಲ್ ಆಗಿ ಗೆದ್ದಿದ್ದು, ನಾನು ಕೊಡಲ್ಲ ಅಂತ ಅವರು, ನನಗೂ 50% ಕೊಡ್ತೀನಿ ಅಂದಿದ್ಯಾ ಅಂತ ರೆಮಲ್ ಅವರು. ಸೊ ಇವಾಗ ಒಂದಿಷ್ಟು ಜನ ಕಮೆಂಟ್ ಸೆಕ್ಷನ್ ಅಲ್ಲಿ ಬಂದ್ಬಿಟ್ಟು ನೀನು ಫೇಕ್ ನ್ಯೂಸ್ ಕೊಡ್ತಾ ಇದೀಯ, ಮತ್ತೆ ನಿನಗೆ ಇದೆಲ್ಲ ಹೆಂಗ್ ಗೊತ್ತು ಅಂತ ಹೇಳಿ ಕೇಳ್ತಾರೆ. ನಾನೊಬ್ಬ ರಿಯಲ್ ಅಂಡ್ ರಿಯಾಲಿಟಿ ಕಂಟೆಂಟ್ ಕ್ರಿಯೇಟರ್, ನಾನು ಯಾವ್ದೇ ಕಾರಣಕ್ಕೂ ಸುಳ್ಳು ಹೇಳೋ ಅವಶ್ಯಕತೆ ಇಲ್ಲ. ಸೊ ನಿಮ್ಗೆ ಅಷ್ಟು ನಂಬಿಕೆ ಇಲ್ಲಪ್ಪ ಅಂದ್ರೆ ಇನ್ನು ಕೆಲವು ದಿನದಲ್ಲಿ ರೆಮಲ್ ಅವರು ಸ್ಟೇಟ್ಮೆಂಟ್ ಕೊಟ್ಟಿರುವಂತ ಒಂದು ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗುತ್ತಲ್ಲ, ಅವಾಗೆಲ್ಲ ನಿಮ್ಗೆ ನಂಬಿಕೆ ಬರುತ್ತೆ ಅಂತ ಅನ್ಕೊಂತೀನಿ. ಸೊ ಎಲ್ಲರೂ ಇವಾಗ ನೀವ್ ಹೇಳಿ, ರಕ್ಷಕ್ ಬುಲೆಟ್ ಅವರು ರೆಮಲ್ಗೆ 50% ಶೇರ್ ಕೊಡ್ಬೇಕು ಕೊಡಬಾರ್ದು? ಸೊ ಇಲ್ಲಿ ನಾನು ನಿಮ್ಗೆ ಎಲ್ಲರಿಗೂ ಇನ್ನೊಂದೇನು ಕ್ಲಿಯರ್ ಮಾಡ್ಬೇಕಪ್ಪ ಅಂದ್ರೆ, ಭರ್ಜರಿ ಬ್ಯಾಚುಲರ್ಸ್ ಅಲ್ಲಿ ರಕ್ಷಕ್ ಬುಲೆಟ್ ಅವರು ಗೆದ್ದಾಗ ಜಿ ಕನ್ನಡ ಮತ್ತೆ ಭರ್ಜರಿ ಬ್ಯಾಚುಲರ್ಸ್ ಟೀಮ್ ಹೇಳಿದೆ ಈ ಪ್ರೈಸ್ ನ ರಕ್ಷಕ್ ಬುಲೆಟ್ ಅವರಿಗೆ ಮಾತ್ರ ಅನ್ವಯಿಸಿರೋದು, ಇದರಲ್ಲಿ ರೆಮಲ್ ಅವರಿಗೆ ಏನು ಇಲ್ಲ ಅಂತ ಹೇಳಿ ಹೇಳಿದರೆ. ಸೊ ಆದ್ರೂ ರಕ್ಷಕ್ ಬುಲೆಟ್ ಅವರು ನಾನು ಇದರಲ್ಲಿ ರೆಮಲ್ ಅವರಿಗೆ ಒಂದು 50% ಕೊಡ್ತೀನಿ ಅಂತ ಅಂದಿದ್ರು. ಆದ್ರೆ ಇವಾಗ ರೆಮಲ್ ಅವರು ಹೋಗಿ ಕೇಳಿದ್ರೆ ನನಗೆ ಕೊಡಕ್ ಆಗಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ಅನ್ಸುತ್ತೆ ರೆಮಲ್ ಅವರು ರಕ್ಷಕ್ ಬುಲೆಟ್ ನನಗೆ ಮೋಸ ಮಾಡಿದಾರೆ ಅಂತ ಹೇಳಿ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ ಅಂತ ಅನ್ಸುತ್ತೆ. ಸೊ ಗೈಸ್, ಎಲ್ಲರೂ ಇವಾಗ ನೀವು ಹೇಳಿ, ರಕ್ಷಕ್ ಬುಲೆಟ್ ಅವರು ಮಾಡಿದ್ದು ಸರಿನಾ ಅಥವಾ ರೆಮಲ್ ಅವರು ಮಾಡಿದ ಸರಿನಾ ಅಂತ ಹೇಳಿ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಇನ್ನೊಂದು ಏನಪ್ಪಾ ಅಂದ್ರೆ, ರಕ್ಷಕ್ ಬುಲೆಟ್ ಮತ್ತೆ ರೆಮಲ್ ಅವರು ಭರ್ಜರಿ ಬ್ಯಾಚುಲರ್ಸ್ ಅಲ್ಲಿ ಇದು ತುಂಟಾಟ ಮಾಡ್ತಾರಲ್ಲ, ಇದೆಲ್ಲ ಜಸ್ಟ್ TRP ಗಾಗೇನೆ ಮಾಡಿದ್ದು. ಯಾರು ಅದನ್ನ ಪರ್ಸನಲ್ ಆಗಿ ತಗೋಕೋಬೇಡಿ. ಯಾಕಪ್ಪ ಅಂದ್ರೆ ಜಿ ಕನ್ನಡ ಮತ್ತೆ ಭರ್ಜರಿ ಬ್ಯಾಚುಲರ್ಸ್ ಟೀಮ್ ನವರು TRP ಗೋಸ್ಕರ ಕಂಟೆಸ್ಟೆಂಟ್ ಕೈಯಲ್ಲಿ ಆ ರೀತಿ ಮಾಡಿಸಿದ್ದು. ಮತ್ತೆ ಈ ಕಡೆ ನಮ್ ರಕ್ಷಕ್ ಬುಲೆಟ್ ರೆಮಲ್ ಅವರು ಭರ್ಜರಿ ಬ್ಯಾಚುಲರ್ಸ್ ಟೀಮ್ ಹೇಳಿದ ತಾಳಕ್ ತಕ್ಕಂಗೆ ಕುಣಿದಿದ್ದಾರೆ. ಅಂದ್ರೆ ಅವರು ದುಡ್ಡು ಕೊಡ್ತಾರೆ ಅಂದ್ರೆ ಇವ್ರು ಮಾಡ್ತಾರೆ, ಇವರಿಗೆ ಪರ್ಸನಲ್ ಆಗಿ ಏನು ಅಟೆನ್ಷನ್ ಇಲ್ಲ. ಸೊ ಇದರಲ್ಲಿ ಇನ್ನೊಂದು ಶಾಕ್ ಆಗೋ ಫ್ಯಾಕ್ಟ್ ಏನಪ್ಪಾ ಅಂದ್ರೆ, ಭರ್ಜರಿ ಬ್ಯಾಚುಲರ್ಸ್ ಅಲ್ಲಿ ವಿನ್ನರ್ ಆದ ಜೋಡಿ ಎಷ್ಟು ದುಡ್ಡು ಕೊಟ್ಟಿದ್ದಾರೋ ಅದಕ್ಕಿಂತ ಇರುವಂತ ಕಂಟೆಸ್ಟೆಂಟ್ ಗಳು ಆಕ್ಟ್ ಮಾಡ್ಲಿಕ್ಕೇನೆ ತಗೊಂಡಿದ್ದಾರೆ ಅಂದ್ರೆ ನೀವು ನಂಬ್ತಾರ? ಸೊ ಹೌದು, ಅಲ್ಲಿರುವಂತ ಕಂಟೆಸ್ಟೆಂಟ್ ಗಳು ವಿನ್ನರ್ ಆದಂತ ಜೋಡಿಗೆ ಎಷ್ಟು ಪ್ರೈಸ್ ಸಿಕ್ಕಿದೆಯೋ ಅದಕ್ಕಿಂತ ಹೆಚ್ಚು ಭರ್ಜರಿ ಬ್ಯಾಚುಲರ್ ಶೋ ನಲ್ಲಿ ಆಕ್ಟ್ ಮಾಡ್ಲಿಕ್ಕೆ ತಗೊಂಡಿದ್ದಾರೆ. ಸೊ ಅದ್ರ ಬಗ್ಗೆ ನಿಮ್ಗೆ ಏನಾದ್ರು ಇಂಟ್ರೆಸ್ಟ್ ಇತ್ತಪ್ಪ ಅಂದ್ರೆ ಪಾರ್ಟ್ 2 ಅಂತೇಳಿ ಕಮೆಂಟ್ ಮಾಡಿ. ಮತ್ತೆ ಯಾವ ಕಂಟೆಸ್ಟೆಂಟ್ ಗಳು ಎಷ್ಟು ದುಡ್ಡನ್ನ ತಗೊಂಡಿದ್ದಾರೆ ಅಂತೇಳಿ ಫುಲ್ ಕಂಪ್ಲೀಟ್ ಆಗಿ ನಾನು ವಿಡಿಯೋನ ಮಾಡಾಕ್ತೀನಿ. ಸೊ ಇವಾಗ ಅದೆಲ್ಲ ಬಿಟ್ಟಾಕಿ, ಇವಾಗ ರಕ್ಷಕ್ ಬುಲೆಟ್ ಮತ್ತೆ ರೆಮಲ್ ಅವರ ನಡುವೆ ನಡೆದಿರುವಂತ ಒಂದು ಕಾಂಟ್ರವರ್ಸಿಗೆ ನಿಮ್ಮ ಸಪೋರ್ಟ್ ಯಾರ ಕಡೆ ಅಂತೇಳಿ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಮತ್ತೆ ಇದೇ ರೀತಿ ರಿಯಲ್ ಆಗಿರುವಂತ ವಿಡಿಯೋಸ್ ನೋಡ್ಬೇಕಂದ್ರೆ ನನ್ನ ಚಾನಲ್ ನ ಒಂದ್ಸಲಿ ಚೆಕ್ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಮತ್ತೆ ವಿಡಿಯೋ ಇಷ್ಟ ಆದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನೀವೇನಾದ್ರೂ ಈ ವಿಡಿಯೋನ ಕೊನೆ ತನಕ ನೋಡಿದ್ರೆ ಅಂದ್ರೆ ನಿಮ್ಗೆ ನನ್ನ ಕಡೆಯಿಂದ ಒಂದು ಥ್ಯಾಂಕ್ ಯು ಅಂತ ಹೇಳಕ್ ಇಷ್ಟಪಡ್ತೀನಿ. ಮತ್ತೆ ಕೊನೆ ತನಕ ನೋಡಿದ್ರೆ ಅಂದ್ಮೇಲೆ ಒಂದು ರೆಡ್ ಸಿಂಬಲ್ ನ ಕಮೆಂಟ್ ಹಾಕಿ ನೋಡೋಣ ಎಷ್ಟು ಜನ ವಿಡಿಯೋನ ಕೊನೆ ತನಕ ನೋಡಿದ್ರೆ ಅಂತ ಹೇಳಿ. ಗೈಸ್, ವಿಡಿಯೋ ಕೊನೆ ತನಕ ನೋಡಿದವರಿಗೆ ಮತ್ತೊಂದ್ಸಲ ಥ್ಯಾಂಕ್ಸ್. ಮತ್ತೆ ಹಂಗೆ ಹೋಗೋ ಮುಂಚೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೋಗಿ.